ಪೆನ್ಷನ್ ಮೂಲದಲ್ಲಿ ಅಮಾನವೀಯ ಘಟನೆ ನಡೆದಿರುವಂತದ್ದು. ರಾತ್ರಿ ಹಸುವಿನ ಕಿಚ್ಚಲನ್ನ ಕುಯ್ದು ಕ್ರೂರರು ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಇಲ್ಲಿರುವಂತಹ ಜನರಿಗೆ ಹಸುವಿಗೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಇನ್ನು ನಮಗೆ ಯಾವ ರೀತಿ ಮಾಡ್ತಾರೆ ಅನ್ನುವಂತಹ ಆತಂಕ ಶುರುವಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸಂಸದರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ನಿಜವಾಗ್ಲೂ ಕೂಡ ಬಹಳ ಬೇಸರವಾಗುತ್ತೆ. ಯಾಕೆಂದರೆ ಒಂದು ಮೂಕ ಪ್ರಾಣಿ ಸಂಕ್ರಾಂತಿ ಹಬ್ಬ ಯಾವತ್ತು 14ನೇ ತಾರೀಕು ಸಂಕ್ರಾಂತಿ ಹಬ್ಬ, 15ನೇ ತಾರೀಕು ನಾವು ಗೋಗಳಿಗೆ ಪೂಜೆ ಮಾಡ್ತೀವಿ ಸಂಕ್ರಾಂತಿ. ಅಂತಹ ದಿನ 2 ದಿನದ ಮುಂಚೆ ಈ ಥರ ಅಮಾನವೀಯವಾಗಿ ಮಾಡಿರುವಂಥದ್ದು ಒಂದು ಕ್ರೂರಿ ಅಂತಲೇ ಹೇಳ್ಬೋದು. ಒಂದು ಮೂಕ ಪ್ರಾಣಿನೇ ಹಾಲು ಹಿಂಡುವಂತಹ ಕೆಚ್ಚಲನ್ನು ಕತ್ತರಿಸಿರುವಂಥದ್ದು ಮಾಡಿ ರಾತ್ರಿ ಇದನ್ನು ಮಾಡಿದ್ದಾರೆ. ಪೊಲೀಸವ್ರು ಕೇಳಿದ್ರೆ ನಾವು ನೈಟ್ ರೌಂಡಲ್ಲಿ ಇದ್ವಿ, ಅದಕ್ಕೆ ಬರಲಿಕ್ಕಾಗಿಲ್ಲ ಅಂತ ಇವಾಗಿನವರೆಗೂ ಬಂದಿಲ್ಲ ಪೊಲೀಸವರು, ಯಾರು ಇನ್ಸ್ಪೆಕ್ಟರ್ ಆಗಲಿ ACP ಅವರಾಗಲಿ. ನಾನೇನು ಹೇಳ್ತೀನಿ, ನೈಟ್ ರೌಂಡಲ್ಲಿ ಇದ್ದೇ ಈ ಗತಿ ಆಗಿದೆ. ಇವತ್ತು ಜನರು ಕೇಳ್ತಾ ಇರುವಂಥದ್ದು ದನಗಳಿಗೆ ಹೆಂಗೆ ಮಾಡಿದೆ, ನಾವು ಮನುಷ್ಯರಿಗೂ ಕೂಡ ಏನಾಗುತ್ತೆ ಈ ಥರ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಈ ಭಾಗದಲ್ಲಿ ಯಾವುದೇ ಒಂದು CCTVಗಳು ಕೂಡ ಇಲ್ಲ. ಇದ್ರ ಜೊತೆಗೆ ಏನೊಂದು ಜನರು ಕೂಡ ಭಯಭೀತರಾಗಿದ್ದಾರೆ. ಯಾಕಂದರೆ ಅನೈತಿಕ ಚಟುವಟಿಕೆಗಳು ಬಹಳ ಜಾಸ್ತಿ ಆಗಿದ್ದಾವೆ ಇಲ್ಲಿ. ಅವರು ರಾತ್ರಿ ಹೊತ್ತು ಹುಡುಗರುಗಳು, ಪುಂಡು ಹುಡುಗರು ಎಲ್ಲರೂ ಕೂಡ ಓಡಾಡುವಂಥವ್ರು, ರೌಡಿಗಳು ಓಡಾಡುವಂಥದ್ದ ಯಾವುದೇ ಹೆಣ್ಣು ಮಕ್ಕಳು ಓಡಾಡ್ಲಿಕ್ಕೆ ಕೂಡ ಇಲ್ಲಿ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಬಂದ ಮೇಲೆ ಈ ತರಹದ ಘಟನೆಗಳು ಬಹಳ ಜಾಸ್ತಿ ಆಗ್ತಾ ಇದ್ದಾವೆ. ಇಂಥವ್ರಿಗೆ ಏನು ನನಗನ್ಸುತ್ತೆ, ಸರ್ಕಾರ ನಿಜವಾಗ್ಲೂ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ನಾವು ಈ ಘಟನೆಯ ಒಂದು ಇದನ್ನು ನಾವು ಖಂಡಿತವಾಗ್ಲೂ ಕೂಡ ಈ ಯಾರು ಘಟನೆ ಮಾಡಿದಂತಹ ಕ್ರೂರಿಗಳು ಯಾರಿದ್ದಾರೋ ಅವರನ್ನು ಹಿಡಿಯೋದಂಕ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತೀವಿ. ಸರ್, ಸಂಕ್ರಾಂತಿಗೆ ಇನ್ನೊಂದು 2 ದಿನ ಇದೆ. ಸಂಕ್ರಾಂತಿ ಆದ್ರೆ ನಾವು ಗೋವಿನ ಪೂಜೆ ಮಾಡ್ತೀವಿ. ಅಂತಹ ಸಂದರ್ಭದಲ್ಲಿ ಈ ರೀತಿ ಕೆಚ್ಚಲನ್ನ ಕೊಯ್ದು ರಕ್ತವನ್ನ ಹರಿಸಿರೋದು ಎಂತ ಸಂದೇಶ ಕೊಡ್ತಾ ಇದ್ದಾರೆ ಸರ್ ಇವರು ರಾಜ್ಯಕ್ಕೆ? ನೋಡಿ, ನಮ್ಮ ನಾವು ಗೋ ಅಂತ ಹೇಳಿದ್ರೆ ಗೋವನ್ನು ನಾವು ಪೂಜೆ ಮಾಡುವಂತಹ ನಾವು ಹಿಂದೂಗಳು, ನಾವು ಜನಗಳು. ಇವತ್ತು ನೋಡಿ, ನಮ್ಮ ಮಗು ತೀರ್ಕೊಂಡ್ರೆ ಮಗುಗೆ ಅವರ ತಾಯಿಯನ್ನ ತೀರ್ಕೊಂಡ್ರೆ ಆ ಮಗುಗೆ ಕೊಡೋದು ಹಸುವಿನ ಹಾಲು. ಅಂದರೆ ತಾಯಿಯ ಸಮಾನವಾಗಿ ನಾವು ಆ ಹಸುವನ್ನು ನೋಡ್ತೀವಿ. ಅಂತಹ ಒಂದು ಹಸುವನ್ನು ಇವತ್ತು ಈ ಥರ ಮಾಡಿರೋವಂಥದ್ದು ಭಾಳ ಇದೇನಂತ ಹೇಳಿದ್ರೆ, ಹಿಂದೆ ಇಲ್ಲಿ ಒಂದು ಹಾಸ್ಪಿಟಲ್, ದನದ ಹಾಸ್ಪಿಟ್ಲ್ ಇತ್ತು. ಅದನ್ನು ಯಾವುದೋ ಒಂದು ಜನಕ್ಕೆ ವರ್ಗಾವಣೆ ಮಾಡಬೇಕಾಗಿತ್ತು. ಅದರ ವಿರೋಧವಾಗಿ ಮಾಡಿದ್ದಾರೆ ಅಂತ ಕೂಡ ಬಹಳಷ್ಟು ಜನ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು. ಸರ್, ಏನಾದ್ರು ಬೇರೆ ಜಗಳ, ಏನಾದ್ರು ಆಂತರಿಕ ಜಗಳ ಏನಾದ್ರು ಇತ್ತಾ ಈ ಭಾಗದಲ್ಲಿ? ಆಂತರಿಕ ಜಗಳ ಏನೂ ಇಲ್ಲ ಇಲ್ಲಿ, ಆ ಥರದ್ದು ಯಾವುದೂ ಇಲ್ಲ. ದನಗಳು ಯಾರ ಜೊತೆ ಹೋಗಿ ಜಗಳ ಆಡ್ತವೆ? ಜನಗಳಿಗೆ ಪಾಪ ಮೂಕು ಪ್ರಾಣಿಗಳು ಏನಿಲ್ಲ, ಆ ಥರದ್ದೇನು ಇಲ್ಲ. ಆ ಮನುಷ್ಯ ಆ ಥರವನ್ನ ಅಲ್ಲೂ ಅಲ್ಲ, ಆ ಥರದಲ್ಲೂ ಅಲ್ಲ. ಕ್ಷೇತ್ರದ ಶಾಸಕರು ಎಲ್ಲಿದ್ದಾರೆ? ಇಷ್ಟೆಲ್ಲ ಘಟನೆ ಆದ್ರೂ ಬಂದಿಲ್ಲ, ACP ಬಂದಿಲ್ಲ, ಕ್ಷೇತ್ರದ ಶಾಸಕರು ಬಂದಿಲ್ಲ. ಇವಾಗ ACPಗೆ ಆಲ್ರೆಡಿ ಮಾತಾಡಿದ್ರೆ ಅವ್ರು ನೈಟ್ ರೌಂಡ್ ಇದ್ರು ಅಂತ. ನೈಟ್ ನೀವು ನೈಟ್ ರೌಂಡ್ ಇರೋವಾಗ ಈ ಘಟನೆ ಆದಾಗ ಹೆಂಗೆ ಅಂತ ಹೇಳಿದೆ, ಬರ್ತಾ ಇದ್ದಾರೆ ಇವಾಗ ಅವರು ಕೂಡ. ಅದಕ್ಕೋಸ್ಕರ ಕಾಯ್ತಾ ಇದ್ದಿಲ್ಲ. ಇದಿಷ್ಟು ಸಂಸದರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.